ಮಾಧ್ಯಮಗಳ ವಿರುದ್ಧ ಕಿಡಿಕಿಡಿ ಕಾರಿದ್ದಾರೆ ಸಿಎಂ ಬಳಿಕ ಈಗ ಪ್ರಿಯಾಂಕ್ ಖರ್ಗೆಯ ಸರದಿ ಇದು. ತಪ್ಪುಗಳನ್ನ ಎತ್ತಿ ತೋರಿಸಿದ್ದೇ ತಪ್ಪಾಯಿತಾ? ಮಾಧ್ಯಮಗಳ ವಿರುದ್ಧವೇ ಈಗ ಕಿಡಿಯನ್ನ ಕಾರಿದ್ದಾರೆ. ಮಾಧ್ಯಮಗಳು ಉಗ್ರಗಾಮಿಗಳಿಗಿಂತ ಡೇಂಜರ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಉಗ್ರಗಾಮಿಗಳು ಒಂದೇ ಗುಂಡಿಗೆ ಸಾಯಿಸ್ತಾರೆ, ಆದ್ರೆ ಮಾಧ್ಯಮಗಳು ನಿತ್ಯ ಕಾಟ ಕೊಟ್ಟು ಸಾಯಿಸ್ತಾರೆ. ಮಾಧ್ಯಮಗಳ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಿಡಿಯಾರಿದ್ದು ಸಿಎಂ ಬಳಿಕ ಈಗ ಸಚಿವ ಪ್ರಿಯಾಂಕ್ ಖರ್ಗೆಯ ಸರದಿ. ಇತ್ತೀಚೆಗೆ ನಾನಿದರ ಅನುಭವವನ್ನು ಕೂಡ ಪಡೆದಿದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಮಾಧ್ಯಮಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆಯಂತೆ. ಮಾಧ್ಯಮಗಳ ವಿರುದ್ಧ ಈ ರೀತಿಯಾಗಿ ಹರಿಹಾಯ್ದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಾಗಾದ್ರೆ ಮಾಧ್ಯಮಗಳು ಇವರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಎತ್ತಿ ತೋರಿಸಬಾರ್ದ? ಮಾಧ್ಯಮಗಳು ಇವರು ಮಾಡ್ತಾ ಇರುವಂತಹ ತಪ್ಪು ಕೆಲಸಗಳನ್ನು ಎತ್ತಿ ತೋರಿಸಿದ್ರೆ ಅದು ಮಾಧ್ಯಮಗಳು ಮಾಡ್ತಾ ಇರುವಂತಹ ಕೆಟ್ಟ ಕೆಲಸ. ಮಾಧ್ಯಮಗಳು ಉಗ್ರಗಾಮಿಗಳಿಗಿಂತ ಡೇಂಜರ್ ಅನ್ನುವಂತಹ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹಾಗಾದ್ರೆ ಒಂದು ವೇಳೆ ಸರಿ ಮಾಡುವಂತಹ ಸಂದರ್ಭದಲ್ಲಿ ಸರಿಯನ್ನ ತೋರಿಸಿದ್ರು ಕೂಡ ಆ ಸಂದರ್ಭದಲ್ಲಿ ಸುಮ್ಮನಿರುವಂತಹ ಸಚಿವರು ಈಗ ತಪ್ಪನ್ನ ಎತ್ತಿ ತೋರಿಸಿದ್ರೆ ಮಾಧ್ಯಮಗಳ ಬಗ್ಗೆ ಕಿಡಿಕಾರ್ತಾರೆ, ಮಾಧ್ಯಮಗಳ ವಿರುದ್ಧ ಮಾತನಾಡ್ತಾರೆ. ಮಾಧ್ಯಮಗಳಿಂದ ಪ್ರತಿದಿನ ನಾವು ಸಾಯಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಉಗ್ರಗಾಮಿಗಳು ಒಂದೇ ಗುಂಡಿಗೆ ಸಾಯಿಸ್ತಾರೆ, ಆದ್ರೆ ಮಾಧ್ಯಮಗಳು ನಿತ್ಯ ಕಾಟ ಕೊಟ್ಟು ಸಾಯಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಈಗಾಗಲೇ ಸಚಿವರು ಒಳ್ಳೆಯದನ್ನ ಮಾಡಿದ್ದನ್ನು ಕೂಡ ಮಾಧ್ಯಮಗಳು ತೋರಿಸಿದೆ, ಪ್ರತಿನಿತ್ಯ ಅವರು ಮಾಡುವಂತಹ ಕೆಲಸವನ್ನು ತೋರಿಸಿದೆ. ತಪ್ಪು ಮಾಡಿದ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳು ತೋರಿಸಿದೆ. ಹಾಗಾದ್ರೆ ಸರಿ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ತೋರಿಸಬೇಕಾ? ತಪ್ಪು ಮಾಡಿದ್ದನ್ನು ಹೇಳುವಂತಹ ಅವಕಾಶ ಮಾಧ್ಯಮಗಳಿಗೂ ಕೂಡ ಇದೆ, ಅಧಿಕಾರ ಕೂಡ ಇದೆ. ಹಾಗಾದ್ರೆ ಸಚಿವರ ಈ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾವ ರೀತಿಯಾಗಿ ಈಗಾಗಲೇ ಸಚಿವರುಗಳಾಗಿರಬಹುದು, ಕೆಪಿಸಿಸಿ ಅಧ್ಯಕ್ಷರು ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ದಾರೆ ಅನ್ನೋದನ್ನ ಸರಿ ಇದ್ದಂತಹ ಸಂದರ್ಭದಲ್ಲಿ ತೋರಿಸಿದ್ರೆ ಶಹಬಾಸ್ ಗಿರಿಯನ್ನು ಕೊಡುವಂತಹ ಇದೇ ಸಚಿವರುಗಳು, ಶಾಸಕರುಗಳು. ಆದ್ರೆ ತಪ್ಪಾದಂತಹ ಸಂದರ್ಭದಲ್ಲಿ ಏನು ವಸ್ತುಸ್ಥಿತಿ ಇದೆ, ಏನು ನಿಜಾಂಶ ಇದೆ ಅನ್ನೋದನ್ನ ತೋರಿಸಿದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಮಾಧ್ಯಮಗಳು ಸರಿಯಾಗಿ ಹೇಳ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಮಾಧ್ಯಮಗಳ ವಿರುದ್ಧವೇ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಮಾಧ್ಯಮಗಳು ತಪ್ಪು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾರೆ. ಹಾಗಾದ್ರೆ ಸರಿ ಇದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಬೇಕು, ತಪ್ಪಾದದನ್ನು ತೋರಿಸುವಂತಹ ಸಂದರ್ಭದಲ್ಲಿ ಅದನ್ನ ಹೇಳಿದ್ರೆ ಮಾಧ್ಯಮಗಳ ತಪ್ಪು ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಈಗಾಗಲೇ ದಿನೇಶ್ ಗುಂಡೂರಾವ್ ಕೂಡ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮಾಧ್ಯಮಗಳ ಬಗ್ಗೆ ಹಾಗಾದ್ರೆ ಕಾಂಗ್ರೆಸ್ಗೆ ಸಿಟ್ಟ? ಉಗ್ರಗಾಮಿಗಳು ಅಂತ ಹೇಳ್ತಾರೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ. ಮರ್ಯಾದೆ ಇಲ್ವಾ ಅಂತ ಹೇಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ವಿರೋಧಿಗಳನ್ನ ಬೈಯುವಾಗ ಮಾಧ್ಯಮ ಬೇಕು ಇವರಿಗೆ, ರೌಡಿ ಎಂಎಲ್ಎ ಅನ್ನ ವಿಷಯ ತೋರಿಸಿದ್ದಕ್ಕೆ ಹಾಗಾದ್ರೆ ಮಾಧ್ಯಮಗಳು ಈಗ ಬೇಡವಾ? ಕಾಂಗ್ರೆಸ್ ರೆಸಾರ್ಟ್ ರಂಪಾಟ ತೋರಿಸಿದ್ದಕ್ಕೆ ಸಿಟ್ಟನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿ ಈಗಾಗಲೇ ರೆಸಾರ್ಟ್ ರಾಜಕೀಯ ಮಾಡಿತ್ತು, ಅವೆಲ್ಲ ವಿಚಾರಗಳನ್ನ ಕೂಡ ಮಾಧ್ಯಮಗಳು ತೋರಿಸಿದೆ. ಆ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ನೋಡಿ ನಮಗೆ ವಿಷಯ ಗೊತ್ತಾಯಿತು ಅನ್ನುವಂತಹ ಮಾತನ್ನ ಹೇಳಿದಂತಹ ಇದೇ ಕಾಂಗ್ರೆಸ್ನವರು ಈಗ ಕಾಂಗ್ರೆಸ್ನ ರೆಸಾರ್ಟ್ ರಾಜಕೀಯ ತೋರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಅನಾಹುತವನ್ನ, ಅವಘಡವನ್ನ ತೋರಿಸಿ ಒಬ್ಬರು ಜೀವನ್ಮರಣ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಅದನ್ನ ತೋರಿಸಿದ್ರೆ ಹಾಗಾದ್ರೆ ಅದು ಮಾಧ್ಯಮಗಳ ತಪ್ಪ? ರೌಡಿ ಎಂಎಲ್ಎ ವಿಷಯವನ್ನ ತೋರಿಸಿದಕ್ಕೆ ಹಾಗಾದ್ರೆ ಈಗ ಮಾಧ್ಯಮಗಳು ಬೇಡವಾ ಅನ್ನುವಂತಹ ಪ್ರಶ್ನೆ ಇದೆ. ವಿರೋಧಿಗಳನ್ನ ಬೈಯುವಾಗ ಇವರಿಗೆ ಮಾಧ್ಯಮಗಳು ಬೇಕಾಗತ್ತೆ, ವಿರೋಧಿಗಳ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಮಾಧ್ಯಮಗಳು ಬೇಕಾಗತ್ತೆ. ಆದ್ರೆ ರೌಡಿ ಎಂಎಲ್ಎ ವಿಷಯ ತೋರಿಸಿದ್ದಕ್ಕೆ ಈಗ ಕಾಂಗ್ರೆಸ್ನವರಿಗೆ ಮಾಧ್ಯಮಗಳು ಬೇಡವಾ? ಕಾಂಗ್ರೆಸ್ ರೆಸಾರ್ಟ್ ರಂಪಾಟವನ್ನ ತೋರಿಸಿದಕ್ಕಾಗಿ, ಅಲ್ಲಿದ್ದಂತಹ ನಿಜಾಂಶವನ್ನ ತೋರಿಸಿದ್ದಕ್ಕಾಗಿ, ಅಲ್ಲಿ ನಡೆದಂತಹ ಘಟನೆಯನ್ನ ತೋರಿಸಿದಕ್ಕಾಗಿ, ಅಲ್ಲಿ ಯಾವ ರೀತಿಯಾಗಿ ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಆಗಿದೆ ಅನ್ನೋದನ್ನ ತೋರಿಸಿದಕ್ಕಾಗಿ ಮಾಧ್ಯಮಗಳ ಮೇಲೆ ಈಗ ಕೆಂಡದಂತಹ ಕೋಪ ಕಾಂಗ್ರೆಸ್ನವರಿಗೆ. ಸರ್ ನಮ್ಮ ಆಫೀಸ್ ಏನಿದೆ ನಾವೇ ತಗೋಲ್ಲ ಸರ್, ಇಲ್ಲ ನಾವು ಬರ್ತಾ ಇಲ್ಲ ಸರ್.
ಎಸ್, ಈಗಾಗಲೇ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಇವರಿಗೆ ಬೇಕಾದಂತಹ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ, ಇವರಿಗೆ ಬೇಕಾದಂತಹ ವಿಷಯಗಳನ್ನ ಹೇಳೋದಕ್ಕೆ ಮಾಧ್ಯಮಗಳು ಬೇಕು. ಆದ್ರೆ ಅವರು ಏನಾದ್ರೂ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ನೇರವಾಗಿ ವಸ್ತುಸ್ಥಿತಿಯನ್ನ ತೋರಿಸಿದ್ರೆ ಇವರಿಗೆ ಮಾಧ್ಯಮಗಳು ಬೇಡ, ಅಂತಹ ಕೋಪ ಕೂಡ ಬರುತ್ತೆ. ಇವತ್ತು ದಿನೇಶ್ ಗುಂಡೂರಾವ್ ಮಾಡಿದಂತಹ ಅಥವಾ ಬಳಸಿದಂತಹ ಪದ ಎಂತದ್ದು, ಪ್ರಿಯಾಂಕ್ ಖರ್ಗೆ ಯಾವ ರೀತಿಯಾಗಿ ಮಾಧ್ಯಮಗಳ ಮೇಲೆನೆ ಆರೋಪವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡಿದ್ರು. ಮೊನ್ನೆ ಕೂಡ ಹಾಗೆ ಡಿ ಕೆ ಶಿವಕುಮಾರ್ ಅವರು ತಪ್ಪಾದಂತಹ ಸುದ್ದಿ ಹೋಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ನವಿತಾ ಜೈನ್, ಇದು ಒಬ್ಬ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರ ಕೀಳು ಮಟ್ಟದ ಭಾಷೆ ಯಾವ ರೀತಿ ಇರುತ್ತೆ, ಅವರ ಕಾರ್ಯಕರ್ತನ ಯಾವ ರೀತಿ ನೋಡ್ತಾರೆ, ಅವರ ವ್ಯಕ್ತಿತ್ವ ಏನು ಅಂತದನ್ನ ಅವರೇ ಸ್ವತಃ ತೋರಿಸ್ಕೊಂಡಿರೋದು ಇವತ್ತು ಮಾಧ್ಯಮದ ಮುಂದೆ ಬೆತ್ತಲಾಗಿದ್ದಾರೆ. ಯಾಕಂತಂದ್ರೆ ಮಾಧ್ಯಮದವರಿಗೆ ಬಯೋ ಮುಖಾಂತರ ತನ್ನ ಒಳಗಡೆ ವ್ಯಕ್ತಿತ್ವ ಏನು ಅನ್ನೋದನ್ನ ಬಣ್ಣವನ್ನ ಬಯಲು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಬಿಜೆಪಿಯ ಆಪರೇಷನ್ ಕಮಲವನ್ನು ಕೂಡ ತೋರಿಸಿದ್ವಿ. ಆ ಸಂದರ್ಭದಲ್ಲಿ ಮಾಧ್ಯಮದವರಿಂದ ಇಡೀ ಆಪರೇಷನ್ ಕಮಲದ ಬಗ್ಗೆ ನಮಗೆ ಗೊತ್ತಾಯ್ತು ಅಂತ ಹೇಳಿ ನಮಗೆ ಏನು ಶಾಬಾಷ್ ಹೇಳುವಂತ ಈ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ ನಾವು ಕವರ್ ಮಾಡ್ತೀವಿ ಮತ್ತು ಇವರೇ ನಮ್ಮನ್ನ ಪತ್ರಿಕಾಗೋಷ್ಠಿ ಕರೆದು ಪುಂಖಾನುಪುಂಖವಾಗಿ ಕೆಲವೊಂದು ಸುಳ್ಳುಗಳನ್ನು ಹೇಳ್ತಾರೆ, ಕೆಲವೊಂದು ವಿಜೃಂಭಿಸ್ತಾರೆ, ಕೆಲವೊಂದು ತಪ್ಪು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅವೆಲ್ಲವನ್ನು ಕೂಡ ನಾವು ಕೆಲವೊಮ್ಮೆ ಅನಿವಾರ್ಯವಾಗಿ ಕೆಲವೊಮ್ಮೆ ಅವರಿಗೆ ನಮಗೆ ಗೊತ್ತಿಲ್ಲದ ಕೂಡ ನಾವು ತೋರಿಸಿರ್ತೀವಿ. ಜೊತೆಗೆ ತಮ್ಮನ್ನು ತಾವು ತಪ್ಪು ಮಾಡೋದು ಕೂಡ ಸಮರ್ಸ್ಕೊಳ್ತಾರೆ, ಮತ್ತೆ ಬೇರೆಯವರನ್ನ ಜರಿತಾರೆ, ಇವೆಲ್ಲವನ್ನು ಕೂಡ ನಾವು ತೋರಿಸ್ತೀವಿ. ಆದ್ರೆ ಇವರ ವಿರುದ್ಧ ಸುದ್ದಿಗಳು ಬಂದಾಗ ಅಂದ್ರೆ ಗೂಂಡಾ MLA ಗಣೇಶ್ ಮಾಡಿದ್ದು ತಪ್ಪು ಅನ್ನೋದನ್ನ ಎಲ್ಲ ಮಾಧ್ಯಮಗಳಲ್ಲೂ ಸಾರಾಸಗಟವಾಗಿ ಎಲ್ಲ ಮಾಧ್ಯಮಗಳು ಖಂಡಿಸಿದ್ದಕ್ಕೆ ಮತ್ತು ಅದನ್ನು ತೋರಿಸಿದ್ದಕ್ಕೆ ಇದೀಗ ಹತಾಶರಾಗಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ತಮ್ಮ ಒಳಗಿನ ವ್ಯಕ್ತಿತ್ವವನ್ನು ಮಾಧ್ಯಮಗಳಿಗೆ ಬೈಯುವ ಮುಖಾಂತರ ಅನಾವರಣಗೊಳಿಸಿದ್ದಾರೆ. ಆದ್ರೆ ಆ ಮುಖಾಂತರ ಇವರ ಕೆಳಗಿನ ವರ್ಕರ್ಸ್ ಯಾವ ರೀತಿ ನೋಡ್ಕೊಳ್ತಾರೆ ಮತ್ತು ಅವರಿಗೆ ಬಳಸುವ ಭಾಷೆ ಏನು ಅನ್ನೋದು ಕೂಡ ಇದರಿಂದ ಗೊತ್ತಾಗುವಂತದ್ದು. ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಹತಾಶರಾಗಿದ್ದಾರೆ. ಪಾರ್ಟಿಯ ಇಮೇಜ್ ಈಗ ಡ್ಯಾಮೇಜ್ ಆಗಿರುವಂತದ್ದು. ಕಾಂಗ್ರೆಸ್ನ ರೆಸಾರ್ಟ್ ನಲ್ಲಿ ಶಾಸಕರನ್ನು ಕೂಡಿ ಹಾಕಿ ಇವರೇ ಮದ್ಯಪಾನವನ್ನು ಸರಬರಾಜು ಮಾಡಿ ಕೊನೆಗೆ ಅನಿವಾರ್ಯವಾಗಿ ಮದ್ಯಪಾನದ ಮತ್ತಿನಲ್ಲಿ ಶಾಸಕರು ಬಡಿದಾಡಿಕೊಂಡು ಮಾನ ಬೀದಿಗೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳು ತೋರಿಸಿದ್ದನ್ನು ಇದೀಗ ಅವರಿಗೆ ತೆಗೆದುಕೊಳ್ಳಲಾಗದೆ ಹತಾಶರಾಗಿ ಇದೀಗ ಈ ಭಾಷೆಯನ್ನು ಬಳಸುವ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸಿದ್ದಾರೆ ಅಂತ ಹೇಳ್ಬೋದು. ನವಿತಾ ಜೈನ್, ಎಸ್, ಈಗಾಗಲೇ ಕಾಂಗ್ರೆಸ್ನ ಅನೇಕರನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರತಿ ಬಾರಿ ಏನೋ ಒಂದೇ ಹೇಳುವಂತಹ ವಿಚಾರದಲ್ಲಿ ತಾವು ಹೇಳೋದನ್ನ ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಆ ನಂತರ ಇಲ್ಲ ನಾವು ಹೇಳಿದ್ದೇ ತಪ್ಪಾಗಿದೆ, ಈ ರೀತಿಯಾಗಿ ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆದ್ರೆ ಯಾವ್ದಾದ್ರೂ ಒಂದು ವಿಷಯಗಳನ್ನ ಹೇಳುವಂತ ಸಂದರ್ಭದಲ್ಲಿ ಮಾಧ್ಯಮಗಳನ್ನೇ ಬಳಕೆ ಮಾಡಿಕೊಳ್ಳುವಂತಹ ಇವರು ಇಂತಹ ಸಂದರ್ಭದಲ್ಲಿ ಯಾಕೆ ಹಾಗಿದ್ರೆ ಆ ನೈತಿಕತೆಯನ್ನೇ ಉಳಿಸಿಕೊಳ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ. ಈ ಹಿಂದೆ ಕೂಡ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಬಳಸಿದಂತಹ ಭಾಷೆ, ದಿನೇಶ್ ಗುಂಡೂರಾವ್ ಅವರು ಬಳಸಿದಂತಹ ಭಾಷೆ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಮಾಧ್ಯಮಗಳನ್ನೇ ಬೈತಾರೆ ಅಂದ್ರೆ ಹಾಗಾದ್ರೆ ಯಾವ ರೀತಿಯಾಗಿ ಮಾಧ್ಯಮದವರಿಗೆ ಅಥವಾ ಮಾಧ್ಯಮಗಳನ್ನು ಕರೆಸಿ ಅವರು ಮತ್ತೆ ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಅಂತ. ನವಿತಾ ಜೈನ್, ಈಗಾಗಲೇ ಇನ್ನೋರ್ವ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ತಮ್ಮ ನಾಲ್ಗೆಯನ್ನು ಅರಿಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಶೋಕಾಚರಣೆಯನ್ನು ಘೋಷಣೆ ಮಾಡಿದ ಸಂದರ್ಭದಲ್ಲಿ ತಾವು ಒಂದು ಸರ್ಕಾರದ ಜವಾಬ್ದಾರಿಯುತ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಸಂಬಂಧಪಟ್ಟ ಹಾಗೆ ವಿಚಾರ ಸಂಕಿರಣ ನಡೆಸ್ತಾರೆ. ಆ ಮುಖಾಂತರ ಸರ್ಕಾರದ ಸುತ್ತೋಲೆಯನ್ನ ಆದೇಶವನ್ನು ಧಿಕ್ಕರಿಸ್ತಾರೆ. ಆ ಮುಖಾಂತರ ಸರ್ಕಾರದೊಳಗಿರ್ತಕ್ಕಂಥ ಸಚಿವರೇ ಈ ಒಂದು ತಮ್ಮದೇ ಮುಖ್ಯಮಂತ್ರಿಗಳ ಆದೇಶ ಮಾಡಿರ್ತಕ್ಕಂಥ ತಮ್ಮದೇ ಸರ್ಕಾರ ಮಾಡತಕ್ಕಂಥ ಆದೇಶವನ್ನು ಕೂಡ ಧಿಕ್ಕರಿಸಿ ತಿರಸ್ಕರಿಸಿ ಏನು ಕಾರ್ಯಕ್ರಮವನ್ನು ಮಾಡ್ತಾರೆ. ಇದನ್ನು ಕೂಡ ನಾವು ಪ್ರಸಾರವನ್ನು ಮಾಡಿದ್ವಿ. ಇದಕ್ಕೂ ಕೂಡ ತಾವು ತಮ್ಮಲ್ಲೇ ಒಳಗೊಳಗೆ ಬೆಂಕಿ ಹಾಕಿಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ. ಅಂದ್ರೆ ಟೆರರಿಸ್ಟ್ ಗಳಿಗೆ ಹೋಲಿಸುವ ಮುಖಾಂತರ ಪ್ರಿಯಾಂಕ್ ಖರ್ಗೆ ಕೂಡ ತಾನು ಏನು ರಾಜಕಾರಣಿ ಒಳಗಡೆ ಇರತಕ್ಕಂಥ ಮತ್ತೊಬ್ಬ ರೀತಿಯ ನಾನು ರಾಜಕಾರಣಿ, ನಾನು ಒರಿಜಿನಲ್ ರಾಜಕಾರಣಿ ಅಲ್ಲ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಇದರ ನಡುವೆ ದಿನೇಶ್ ಗುಂಡೂರಾವ್ ಕೂಡ ಮಾಧ್ಯಮದ ಮುಖಾಂತರ ಹರಿಹಾಯ್ದಿದ್ದಾರೆ. ಅಂದ್ರೆ ಇವರ ಕಾರ್ಯಕ್ರಮ ಪ್ರಸಾರ ಮಾಡಲಿಕ್ಕೆ ನಾವು ಬೇಕು, ಇವರ ಪತ್ರಿಕಾಗೋಷ್ಠಿಯನ್ನ ನಾವು ಪ್ರಸಾರ ಮಾಡಲಿಕ್ಕೆ ನಾವು ಬೇಕು, ಇವರು ಬಿಜೆಪಿ ವಿರುದ್ಧ ವಿಪಕ್ಷಗಳ ವಿರುದ್ಧ ವಾಗ್ದಾಳಿ ಮಾಡಿಸುವಾಗ ನಾವು ಬೇಕು. ಆದ್ರೆ ಇವರ ನಿಜ ಬಣ್ಣವನ್ನು ನಾವು ಬಯಲು ಮಾಡಿದಾಗ ಮಾತ್ರ ನಮ್ಮ ಮೇಲೆ ಏನು ಎಲ್ಲ ಒಂದ್ ಕಡೆ ಇದನ್ನ ಅವರು ಉರಿದುಕೊಳ್ತಾರೆ ಅಂತ ಹೇಳ್ಬೋದು. ತಮ್ಮನ್ನು ತಾವು ತಮ್ಮ ಮೇಲೆ ಚೇಳು ಬಿಟ್ಟುಕೊಂಡಿರೋ ರೀತಿ ಆಡ್ತಾರೆ. ಅಂದ್ರೆ ಇವರು ಮಾಡ್ತಕ್ಕಂತ ಎಲ್ಲವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ತೋರಿಸಿದ್ರೆ ಅದನ್ನು ಸಹಿಸಿಕೊಳ್ಳಲ್ಲ. ಆದ್ರೆ ಇವರು ವಿಪಕ್ಷಗಳ ಮೇಲೆ ಹರಿಯಾಯುವಂತ ಸಂದರ್ಭದಲ್ಲಿ ಮತ್ತು ಇವರ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಇವರ ರಾಷ್ಟ್ರೀಯ ನಾಯಕರು ಬಂದ ಸಂದರ್ಭ ನಾವೆಲ್ಲವನ್ನು ತೋರಿಸಬೇಕು. ಆದ್ರೆ ಇವರ ನಿಜ ಬಣ್ಣವನ್ನು ಬಯಲು ಮಾಡಿದಾಗ ಮಾತ್ರ ಇವರಿಗೆ ಎಲ್ಲ ಒಂದ್ ಕಡೆ ಇವರಿಗೆ ಅದನ್ನು ತಡೆದುಕೊಳ್ಳಲಾಗಲ್ಲ. ಒಟ್ಟಿನಲ್ಲಿ ಹತಾಶರಾಗಿರುವಂತದ್ದು, ಕಾಂಗ್ರೆಸ್ನ ಇಮೇಜ್ಗೆ ಡ್ಯಾಮೇಜ್ ಆಗಿರುವಂತದ್ದು, ಗೂಂಡಾ ಶಾಸಕರ ಹಲ್ಲೆ ಪ್ರಕರಣ ಈಗ ಕಾಂಗ್ರೆಸ್ನ ಮಾನವನ ಬೀದಿಗೆ ಹಾಕಿರುವಂತದ್ದು. ಜನಸಾಮಾನ್ಯರು ಕೂಡ ಕಾಂಗ್ರೆಸ್ ಪಕ್ಷದ ಈ ಒಂದು ವರ್ತನೆಯನ್ನ, ನಾಯಕರ ವರ್ತನೆಯನ್ನು ಕೂಡ ಜನಸಾಮಾನ್ಯರು ಕೂಡ ಖಂಡಿಸುತ್ತಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ತಮ್ಮ ಸಿಟ್ಟನ್ನ ದಿನೇಶ್ ಗುಂಡೂರಾವ್ ಅವರು ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು.